Hey guys, ಎಲ್ರಿಗೂ welcome back to Saga Stories. Match day game on. Bengaluru Bulls is charging on with Jaipur Pink Panthers. So ಮೊದಲನೇ ಮ್ಯಾಚ್ 8 ಗಂಟೆ ಮ್ಯಾಚ್ ನಡೀತಾ ಇದೆ ಮಾಮ್. ಸೊ ಸೀಕಾಗಿ ಬರ್ತಾ ಇರೋಂಥ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಲಾಸ್ಟ್ ಮ್ಯಾಚು ಗೋಲ್ಡನ್ ರೇಡ್ ಎಲ್ಲ ಮಾಡಿಕೊಂಡು ಗೆದ್ಬಿಟ್ಟು ಬರ್ತಾ ಇರೋಂಥದ್ದು ಟೈ ಎಲ್ಲ ಮಾಡಿಕೊಂಡು ಸೊ ಸಖತ್ತಾಗಿರುವಂಥ ಟೀಮ್ ಆ್ಯಕ್ಚುಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ನು ಕೂಡ ಆಡಿರುವಂಥ 4 ಮ್ಯಾಚ್ 2 ಮ್ಯಾಚ್ನ ಗೆದ್ದು 2 ಮ್ಯಾಚ್ನ ಸೋತಿ ಬರ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಬೆಂಗಳೂರು ಬುಲ್ಸ್ ಆಡಿರುವಂಥ 5 ಮ್ಯಾಚಲ್ಲಿ ಫಸ್ಟ್ 3 ಮ್ಯಾಚ್ನ ಸೋತ್ರೆ ಬ್ಯಾಕ್ ಟು ಬ್ಯಾಕ್ ವಿನ್ನ ಮಾಡ್ಕೊಂಡಿದ್ದಾರೆ. ಜೈಪುರ್ ಪಿಂಕ್ ಪ್ಯಾಂಥರ್ಸು ಲಾಸ್ಟ್ 2 ಮ್ಯಾಚ್ ಒಂದು ಮ್ಯಾಚ್ ಸೋತಿ ಒಂದು ಮ್ಯಾಚ್ ಗೆದ್ದಿದ್ದಾರೆ. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಲಾಸ್ಟ್ 2 ಮ್ಯಾಚ್ನು ಕೂಡ ಗೆದ್ದು ಒಳ್ಳೆ ಫ್ಲೋ ಒಳ್ಳೆ ರಿದಮಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ಈ ಮ್ಯಾಚ್ ಏನಾಗುತ್ತೆ ಕಾಂಪಿಟೇಷನ್ ನೋಡ್ತು ಅಂತಂದರೆ ಹೊಡಿಬೋದಾ ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗೆ? ಖಂಡಿತ ಹೊಡಿಬೋದು ಅಂತ ಅನ್ನಿಸ್ತಾ ಇತ್ತು ಮ್ಯಾಮ್ ನನಗೆ. ಯಾಕೆ ಅಂತಂದರೆ ರೀಸೆಂಟ್ ಡೆವಲಪ್ಮೆಂಟ್ಸ್ ಆಗಿರೋದು ನೋಡ್ತು ಅಂದ್ರೆ ನಮ್ಮ ಬೆಂಗಳೂರು ಬುಲ್ಸಲ್ಲಿ ಕಮ್ಬ್ಯಾಕ್ ಮಾಡ್ತಾ ಇರೋದಲ್ಲ ನೋಡ್ತು ಅಂತಂದರೆ ಒಂಥರ ಕಮ್ಬ್ಯಾಕು ಮಾಡ್ತಾರೆ. ಸ್ಟಾರ್ಟಿಂಗಿಂದ ಲೀಡ್ ಇಟ್ಕೊಂತು ಅಂದರೆ ಬಿಡೋದೇ ಇಲ್ಲ. ಲಾಸ್ಟ್ 2 ಮ್ಯಾಚ್ ನೋಡ್ತು ಅಂತಂದರೆ ಹೆವಿ ಐಆನ್ ಕಾನ್ಫಿಡೆನ್ಸ್ ಅಂತೂ ಬಂದಿದೆ. ಅದರಲ್ಲೂ ರೆಸಾ ಆಡ್ತಿರೋದನ್ನ ನೋಡ್ತು ಅಂತಂದರೆ ಅಲ್ಲಿ ರೆಸಾ ಆಡ್ತಿರೋದನ್ನ ನೋಡ್ತು ಅಂತಂದರೆ ಹೆವಿ ಕಾನ್ಫಿಡೆನ್ಸ್ ಮುಂದೆ ಬರುತ್ತೆ. ಆ್ಯಂಡ್ ಲೆಫ್ಟ್ ಕಾರ್ನರ್ ರೈಟ್ ಕಾರ್ನರ್ ಆಡ್ತಿರೋದನ್ನ ನೋಡ್ತು ಅಂತಂದರೆ ಇನ್ನೂ ಕಾನ್ಫಿಡೆನ್ಸ್ ಅದಕ್ಕೆ ಆ್ಯಡ್ ಆನ್ ಆಗುತ್ತೆ. ಸೊ ಕಳಪೆ ಥರ ಅಂತೂ ಖಂಡಿತ ಕಾಣಿಸ್ತಾ ಇಲ್ಲ. ಲಾಸ್ಟ್ 2 ಮ್ಯಾಚಿಂದ ಫಸ್ಟ್ 3 ಮ್ಯಾಚ್ ತೀರಾ ಕಳಪೆ ಥರ ಆಗೋಗಿದ್ದಂಥ ಬೆಂಗಳೂರು ಬುಲ್ಸು ಹೆವಿ ರಿಕವರಿ ತೊಗೊಂಡು ಹೆವಿ ಕಮ್ ಬ್ಯಾಕ್ ಮಾಡಿದೆ, ಬೌನ್ಸ್ ಬ್ಯಾಕ್ ಆಗಿದೆ. ನಮ್ಮ ಕೋಚ್ ಹೇಳ್ತಾ ಇದ್ರು ಏನಕ್ಕೆ ಅಲಿ ರಜಾ ಅವ್ರನ್ನ ಮೈನ್ ಲೀಡರ್ ಆಗಿ ಮಾಡಿದ್ದು ಅಂತ. ಇಲ್ಲಿ ಅಲಿ ರಜಾ ಅವರನ್ನೇ ಅವರೇ ಇನಿಷಿಯೇಟಿವ್ನ ತೊಗೊಂಡ್ರಂತೆ. ಗುರು ನೀನು ಈ ಥರ ಎಲ್ಲ ಕಳಿಸಿದ್ರೆ ಆಗಲ್ಲಮ್ಮ ಅಂತ ಕೋಚ್ ಹತ್ರನೇ ಹೋಗ್ಬಿಟ್ಟು ಹೇಳ್ಬಿಟ್ರಂದ್ರೆ, ನೀವು ಈ ಥರ ಎಲ್ಲ 2 ನಿಮಿಷ 3 ನಿಮಿಷ ನನಗೆ ರೇಡ್ನ ಕಳಿಸ್ತೀರಾ ಅಂತಂದರೆ ನನ್ನ ಮೈನ್ ಲೀಡರಾಗಿ ಕಳಿಸಿ, ನೀವು ನೋಡಿ ಫುಲ್ ಫ್ಲೋ ಆಗಿ ಕಳಿಸಿ, ನನ್ನ ಒಂದು ಸಲ ಕಳಿಸಿ ನೋಡಿ, ಇವಾಗೆಲ್ಲ ಸೋತಿದ್ರತ್ತಾನೆ ಕಳಿಸಿ ನೋಡಿ, ನಾನು ಏನು ಮಾಡ್ತೀನಿ ಆಮೇಲೆ ನೋಡಿ ಅಂತ ಅಲ್ಲಿ ರಜಾ ಅವ್ರ ಕೋಚಿಗೆ ಹೇಳ್ರಂತೆ. ಇರಲಿ ನೋಡೋಣ ಅಂತ ಕೋಚವನು ಕಳಿಸಿದ್ರಂತೆ. ಸೊ ಕಳಿಸಿದಾಗ ಗೊತ್ತಾಯ್ತಂತೆ ಎಕ್ಸ್ಟ್ರಾಡರಿ ಸ್ಕಿಲ್ ಇದೆ ಗುರು, ಇವರೇ ಮೈನ್ ರೈಡರಾಗಿ ಆಡ್ಬೋದು, ಬ್ಯಾಕಪ್ ರೈಡರ್ ಅಲ್ಲ ಮೈನ್ ರೈಡರಾಗೇ ಆಡ್ಬೋದು ಅಂತ ಅವಾಗ ಗೊತ್ತಾಯ್ತಂತೆ. ಆ್ಯಂಡ್ ಸೀನ್ ಏನು ಅಂತಂದರೆ ಫಸ್ಟ್ 3 ಮ್ಯಾಚ್ನ ಸೋತಿದ್ದು ಕೋಚ್ ಹೇಳಿರೋ ಹಾಗೇನೆ ಹಿಂದೆಗಡೆ ಕಾಣದ ಕೈಗಳೆಲ್ಲ ಕೆಲಸ ಮಾಡ್ತಾ ಇದ್ದು ಅಂತ ಹೇಳಿದ್ದಾರೆ. ಸೊ ಕಾಣದ ಕೈಗಳು ಗೊತ್ತಿರೋದು ನಿಮಗೆ, ಅಂಕುಶ್ ರಾತೆ ಅವ್ರನ್ನ ಈಚೆ ಕಡೆ ಇಡ್ತಾ ಇದ್ದಂಗೆ ಸೈಡ್ ಲೈನ್ ಮಾಡ್ತಾ ಇದ್ದಂಗೆ ಏನೇನು ಆಗಿರ್ಬೋದು ಅಂತ ನಾವು ಯೋಚನೆ ಮಾಡಬೇಕು. ಒಟ್ಟಲ್ಲಿ ಡೈರೆಕ್ಟಾಗಿ ಹೇಳಿಲ್ಲ, ಗಿಕ್ಸಿಂಗ್ ಅದು ಇದು ಅಂತೆಲ್ಲ ಏನಿಲ್ಲ, ಒಟ್ಟಲ್ಲಿ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದೆ ಹಿಂದೆಗಡೆ ಅಂತ ಹೇಳಿದ್ದಾರೆ. ಹೆಡ್ ಟು ಹೆಡ್ ನೋಡೋದಾಯ್ತು ಅಂದರೆ 22 ಮ್ಯಾಚ್ ಇದುವರೆಗೂ ಬುಲ್ಸ್ ವರ್ಸಸ್ ಪ್ಯಾಂಥರ್ಸ್ ಆಗಿದೆ. 22 ಮ್ಯಾಚಲ್ಲಿ 9 ಮ್ಯಾಚ್ನ ಬುಲ್ಸ್ ಗೆಲ್ತು ಅಂದರೆ 11 ಮ್ಯಾಚ್ನ ಗೆದ್ದಿದ್ದಾರೆ ಜೈಪುರ್ ಪಿಂಕ್ ಪ್ಯಾಂಥರ್ಸು. ಹೈಯೆಸ್ಟ್ ಸ್ಕೋರ್ ಬೆಂಗಳೂರು ಬುಲ್ಸ್ತು 45, ಅವ್ರದ್ದು 49, ಲೋಯೆಸ್ಟ್ ಸ್ಕೋರ್ 21, ಬೆಂಗಳೂರು ಬುಲ್ಸ್ತು 24. ಸೊ ಲಾಸ್ಟ್ 2 ಮ್ಯಾಚ್ ನೋಡ್ತು ಅಂತಂದರೆ ಹೆಡ್ ಟು ಹೆಡ್ ಆಗಿರೋದ್ರಲ್ಲಿ ಲಾಸ್ಟ್ ಸೀಸನ್ ನೋಡ್ತು ಅಂತಂದರೆ 2 ಮ್ಯಾಚ್ನು ಕೂಡ ಬೆಂಗಳೂರು ಬುಲ್ಸ್ ಸೋತಿದೆ. ಅದ್ರ ಲಾಸ್ಟ್ ಸೀಸನು ಗೆದ್ದಿತ್ತು, ಲಾಸ್ಟ್ ಸೀಸನ್ ಗೆದ್ದೇ ಇಲ್ಲ. ಸೊ ಆ ಒಂದು ಸೋಲಿನ ಟ್ರ್ಯಾಕಿಗೆ ಒಂದು ಬ್ರೇಕ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮೇಲೆ. ಲಾಸ್ಟ್ ಸೀಸನ್ ಎಲ್ಲರ ಮೇಲೂ ಸೋತಿದ್ದೆ, ಅದೇನು ದೊಡ್ಡ ವಿಚಾರನಾ? ಎಲ್ಲರ ಮೇಲೂ ಎಂಥ ವರ್ಸ್ಟ್ ಟೀಮ್ ಆಗಿರಲಿ ನಾವೇ ವರ್ಸ್ಟ್ ಆಗೋಗ್ಬಿಟ್ಟಿದ್ವಿ, ಅದು ಊರಿಗಿನ್ನ ವರ್ಸ್ಟ್ ಆಗೋಗ್ಬಿಟ್ಟಿದ್ವಿ ನಾವು. ಎಲ್ಲ ಬೆಂಗಳೂರು ಬುಲ್ಸ್ ಬಗ್ಗೆ ಮಾತಾಡೋ ಅಂಥದ್ದೆಲ್ಲ ಏನೂ ಇಲ್ಲ. ಯಾಕಂದರೆ ರೈಡಿಂಗ್ ಡಿಪಾರ್ಟ್ಮೆಂಟು ಮಸ್ತಾಗಿದೆ, ಡಿಫೆನ್ಸು ಮಸ್ತಾಗಿದೆ, ಏನು ಸ್ಪೆಷಲಾಗಿ ಏನು ಹೇಳಬೇಕಾಗಿಲ್ಲ. ಅಲ್ಲಿ ರಜಾ ಸಖತ್ತಾಗಿ ಮಾಡ್ತಾವ್ರೆ, ಆಶೀಶ್ ಸಖತ್ತಾಗಿ ಮಾಡ್ತಾವ್ರೆ, ಈ ಕಡೆಯಿಂದ ದೀಪಕ್ ಮಸ್ತಾಗಿ ಮಾಡ್ತಾವ್ರೆ, ಯೋಗೇಶು ಮಸ್ತಾಗಿ ಮಾಡ್ತಾವ್ರೆ, ಸತ್ಯಪ್ಪ ಮಟ್ಟಿ ಈ ಕಡೆಯಿಂದ ಸಪೋರ್ಟಿಗೆ ಅಸಿಸ್ಟಿಗೆ. ಸೊ ಎಲ್ಲರೂ ಕೂಡ ಆಲ್ ಓವರ್ 7 ಜನನು ಕೂಡ ಏನು ಸ್ಟಾರ್ಟಿಂಗ್ 7 ಬರ್ತಾರೆ, ಎಲ್ಲರೂ ಮಸ್ತಾಗಿನೇ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇನ್ನು ಆ್ಯಡ್ ಆನ್ ಮಾಡ್ಕೊಂಡಿದ್ದಾರೆ, ಮ್ಯಾಚ್ ಆಫ್ಟರ್ ಮ್ಯಾಚ್ ಬೆಟರ್ ಆಗ್ತಾ ಇದ್ದಾರೆ. ಸೊ ಈ ಮ್ಯಾಚ್ ಇನ್ನೂ ಬೆಟರ್ ಆಗ್ತಾರೆ ಅಂತ ಅನ್ಕೊಂಡಿದ್ದು, ಇನ್ನೂ ಕನ್ವಿನ್ಸಿಂಗ್ ಆಗಿ ಗೆಲ್ತಾರೆ ಅಂತ. ಸೊ ಇಲ್ಲಿ ಕ್ವಾರ್ಟ್ಲೆಕ್ ಕೊಡೋ ಥರ ಇರೋದು ಅಪೋನೆಂಟ್ ಟೀಮಲ್ಲಿ ನಿತಿನ್ ಕುಮಾರ್ ಒಬ್ಬರೇ ಅಂತ ಅನ್ಕೊಂತೀನಿ. ಯಾಕಂದರೆ ಲಾಸ್ಟ್ ಮ್ಯಾಚ್ ಎಲ್ಲ ನೋಡ್ತಾರೆ 15 ಪಾಯಿಂಟ್ ಒಬ್ಬೊಬ್ಬನೇ ಒಂಟಿ ಸಲಾಗ ಆ ಥರ ಪಾಯಿಂಟ್ಸ್ನ ಎತ್ಕೊಂಡ್ಬರ್ತಾರೆ ಹೋಗ್ಬಿಟ್ಟು. ಸೊ ಅವ್ರನ್ನ ಕಟಾಕ್ತು ಅಂತಂದರೆ, ಒಬ್ರನ್ನ ಕಟಾಕ್ಬಿಡ್ತು ಅಂತಂದರೆ ಇಲ್ಲಿ ಇವರು ಗಾಬರಿ ಆಗೋಗ್ಬಿಡ್ತಾರೆ ಅಂತ ನನಗೇನು ಅನ್ನಿಸ್ತಾ ಇದೆ. ನಮ್ಮ ಬೆಂಗಳೂರು ಬುಲ್ಸ್ ಥರಲ್ಲ ರಿಕವರಿ ಎಲ್ಲ ಆಗೋದೇ ಇಲ್ಲ ಅಂತ ಕಾಣ್ಸುತ್ತೆ. ಸೊ ಇವರೊಬ್ಬರೇ ಒಂಟಿ ಸಲಾಗ ಇರೋದು. ಇವ್ರನ್ನ ಆದಷ್ಟು ಕೋರ್ಟಿಂದ ಈಚೆಗಡೆ ಇಟ್ಟಷ್ಟು ಕೂಡ ನಮ್ಮ ಬೆಂಗಳೂರು ಬುಲ್ಸು ಪಕ್ಕ ಒಂಥರ ಗೆಲ್ತಾರೆ ಅಂತ ಅನ್ಕೊಳ್ಳಿ. ಇಲ್ಲೇನು ಡಿಫೆನ್ಸು ಅಷ್ಟೊಂದು ಏನು ಇಲ್ಲ, ಅಲ್ಲಿ ದೀಪಾಂಶು ಇದ್ದಾರೆ, ಆರ್ಯನ್ ಇದ್ದಾರೆ. ಸೊ ನಮ್ಮ ಬೆಂಗಳೂರು ಬುಲ್ಸ್ ಅಷ್ಟೇನು ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ಫುಲ್ ಈ ಮ್ಯಾಚ್ನ ಬೆಂಗಳೂರು ಬುಲ್ಸು ಗೆಲ್ತಾರೆ. ಹ್ಯಾಟ್ರಿಕ್ ಹೆಂಗೆ ಸೋತಿದ್ವೋ ಅದೇ ರೀತಿ ಹ್ಯಾಟ್ರಿಕ್ನ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ಇವತ್ತಿನ ಮ್ಯಾಚ್ ಯಾರು ಗೆಲ್ಬೋದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.